ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಸ್ಟಾರ್ಟಿಂಗ್ ಸೀನ್ ಅಲ್ಲೇ ನೀರ್ ತೋರಿಸ್ಬಿಟ್ಟು ಇದು ಒಂದು ನೀರ್ಗೋಸ್ಕರ ಇರೋ ಪಿಕ್ಚರು, ನೀರ್ನೇ ಒಂದು ಫಾರ್ಮ್ ಆಫ್ ಕ್ಯಾರೆಕ್ಟರ್ ಆಗಿ ಡಿಸೈನ್ ಆಗಿದೆ ಅನ್ನೋ ತರ ಇಂಡೈರೆಕ್ಟ್ ಫೋರ್ ಫ್ರಿಕ್ಷನ್ ವರ್ಲ್ಡ್ ಅಲ್ಲಿ 2 ಊರಿದೆ, ಒಂದು ಚಿನ್ನೂರು ಒಂದು ಹೊನ್ನೂರು ಅಂತ. ಸಿ ದ ರಿಸೆಂಬ್ಲೆನ್ಸ್. ಚೆನ್ನೂರ್ನಾಗೆ ಬಹಳ ಒಳ್ಳೆ ರೇಟ್ ಅದಂತೆ, ಬಹಳ ಒಳ್ಳೆ ಜನ ಅಂತೆ. என்ன மாதிரி வெயிலையா பிறந்தா 300 மாதிரி ஊர்ல பிறக்கணும் ஐயா. என்ன நல்ல ஜனங்க, என்ன நல்ல குணங்க ஐயா. ಇದನ್ನೇ ಅವ್ರು ಒಂದು ಚಿಕ್ಕ ಫೋರ್ ಶ್ಯಾಡೋ ಆಗಿ ತೋರಿಸಿರೋದು. ದಟ್ ಈ ಊರ್ನವ್ರಿಗೆ ಆ ಊರಿಗೆ ಹೋಗ್ಬೇಕು ಅಂತ ಆಸೆ, ಆ ಊರಿನವ್ರಿಗೆ ಈ ಊರ್ನವ್ರಿಗೆ ಬರಬೇಕು ಅಂತ ಆಸೆ, ಅಷ್ಟೇನೇನಿಲ್ಲ. ಡಿಜೆ ಆಯ್ತು ಇಂದ ಆಗಿನ ಜನರೇಷನ್ ಅಲ್ಲಿ ಒಂದು ಆರೋಸ್ ಆಗಿ ತಂದಿಕ್ಕೋ ಕೆಲಸ ಮಾಡ್ತವನೆ ಈ ಪಾಪಿ ಅನ್ನೋ ತರ ತೋರ್ಸೋರೆ. ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರೆ ಆ ಮಗು ಅಳ್ತಾ ಇರ್ಬೇಕಾದ್ರೆ ಕಾವೇರಿ ಕಾವೇರಿ ಅಂತ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಬರ್ತಾ ಇದೆ. ಸೊ ಫೋರ್ ಶ್ಯಾಡೋಯಿಂಗ್ ದಟ್ ದ ಕ್ಯಾರೆಕ್ಟರ್, ಆ ಮಗು ಏನಿದೆ ಕಾವೇರಿ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಫೋರ್ ಶ್ಯಾಡೋ ಮಾಡಿರೋದು. ಇದು ಎಷ್ಟು ಸ್ಪೂನ್ ಫೀಡಿಂಗ್ ಪಿಕ್ಚರ್ ಆಗೋಯ್ತು ಗೊತ್ತಾ? ಎಲ್ಲ ಅವರೇ ಬಾಯ್ಬಿಟ್ಟು ಹೇಳ್ತಾರಲ್ಲ ಗುರು. ಅವ್ನು ನೋಡಿ ಬೇಕಾದ್ರೆ ಏನಾರು ಚೆನ್ನಾಗಿರೋದು ನೋಡ್ಬಿಟ್ರೆ ಅವ್ನು ಹೊಟ್ಟೆ ಉರಿಯುತ್ತೆ ಆಟೋಮೆಟಿಕ್ ಆಗಿ. ಯಪ್ಪ ದೇವ್ರೆ, ಇದು ಕಂಪ್ಲೀಟ್ಲಿ ಸ್ಪೂನ್ ಫೀಡಿಂಗ್ ಫಿಲಮ್. ಇದು ನಿನಗೆ ಸ್ಪೂನ್ ಹತ್ತಿರದ ಬಾಳೆ ತುರುಕ್ತಾರ ಇಟ್ಕೊಂಡು ನೋಡು, ಅರ್ಥ ಆಯ್ತಲ್ಲ ನಿನ್ಗೆ, ಅರ್ಥ ಆಗುತ್ತೆ ನೋಡು ನೋಡು ಅನ್ನೋ ತರ ಐತೆ. ಒಳ್ಳೆ ಕತೆ ಆಗೋಯ್ತು ಪಿಕ್ಚರ್ ನೋಡ್ಬಿಟ್ಟು. ಉಪೇಂದ್ರ ಅವ್ರ ಪಿಕ್ಚರ್ ಅಂದ್ರೆ ಏನು ಅರ್ಥ ಆಗಲ್ಲ ಅಂತಿರ್ತಾರೆ, ಇದ್ರಲ್ಲಿ ಹೆಂಗಂದ್ರೆ ಅರ್ಥ ಆಗಲ್ಲ ತಾನೆ ನಿನ್ಗೆ, ತಗೋ ತಿನ್ನು ತಿನ್ನು, ಅರ್ಥ ಮಾಡಿಸ್ತೀನಿ ನಿನ್ಗೆ, ತಲೆ ಒಳಗೆ ತುಂಬ್ತೀನಿ ಅನ್ಬಿಟ್ಟು ಅನ್ನೋ ತರ ಮಾಡಿಕ್ಕಿರೋದು. ಈ ಪಿಕ್ಚರ್ ಈ ಕ್ಯಾರೆಕ್ಟರ್ಗೆ ಬೇರೆಯವ್ರಿಗೆ ನೋವು ಕೊಡೋದಂದ್ರೆ ಒಂಥರ ಥ್ರಿಲ್ಲು. ನೋಡಿ ಅವರೆಲ್ಲ ನೋವಲ್ಲಿ ಬೆಳ್ತವ್ರೆ, ಇವನು ನಗ್ತಾನೆ, ಎಂಜಾಯ್ ಮಾಡ್ತಾನೆ, ವಾವ್ ಚೆನ್ನಾಗೈತೆ ಅಂತ. ಇಲ್ಲಿ ನಂದು ನಿಂದು ಅವಂದು ಏನೂ ಇಲ್ಲ. ಅವನೆಲ್ಲ ಮಾಡಿರೋನೊಬ್ಬ ದೊಡ್ಡವನಿದ್ದಾನೆ, ಅವನ್ಗೆ ಎದುರ್ಕೊಂಡೆ ಈ ಜನಗಳೆಲ್ಲ ಹಿಂಗ್ ಮಾಡ್ತಿರೋದು. ದೇವ್ರು ಅನ್ನೋನು ಎಲ್ಲ ಕಂಟ್ರೋಲ್ ಮಾಡ್ತಿರ್ತಾನೆ, ಅವ್ನು ಹೇಳ್ದಂಗೆ ಜನ ಮಾಡ್ತಿರ್ತಾರೆ ಅನ್ನೋದು ಇಂಡೈರೆಕ್ಟ್ ಆಗಿ ಫೋರ್ ಶ್ಯಾಡೋಯಿಂಗ್. ಅಗೇನ್ ಉಪೇಂದ್ರ ಇಸ್ ಅ ಜೀನಿಯಸ್ ಫಾರ್ ಅ ರೀಸನ್. ಇವನ್ ತಾತಪ್ಪ ಕೂಡ ಬೆಳ್ಳ ಮೇಲಕ್ಕೆ ತೋರಿಸ್ಬಿಟ್ಟೆ ಹೇಳೋದು, ಅಬ್ಸರ್ವ್ ಮಾಡಿ ಬೇಕಾದ್ರೆ. ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಉಪೇಂದ್ರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬರ್ತೈತೆ ಗುರು. ಆಫ್ ಕೋರ್ಸ್ ಅವ್ರದೇ ಮೂವಿ ರೆಫರೆನ್ಸ್. ವಾವ್, ನೆಕ್ಸ್ಟ್ ಲೆವೆಲ್ ಬಿಯಾಂಡ್ ಅವರ್ ಇಮ್ಯಾಜಿನೇಷನ್. ನಾನು ನಂದು ಅನ್ನೋ ಸ್ವಾರ್ಥ ಬಿಟ್ಟು ನಿನಗ್ ಕೆಡದಾದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆಲ್ಲ ಒಳ್ಳೇದಾಗ್ಲಿ ಅನ್ನೋ ಒಳ್ಳೆ ಮನ್ಸಿಟ್ಕೊಂಡು ನಾನು ನೋಡು. ಎಲ್ಲಾರು ನಮ್ಮವರು ಅಂತ ಬದುಕ್ತಾ ಇದ್ರೆ ಆಟೋಮೆಟಿಕ್ ಆಗಿ ಅದು ಬ್ಯೂಟಿಫುಲ್ ಆಗುತ್ತೆ, ನೀವು ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ. ಇಲ್ಲಾಂದ್ರೆ ಅವರೆಲ್ಲ ನಿಮ್ಗೆ ರಾಕ್ಷಸರಾಗೆ ಕಾಣಿಸೋದು ಅನ್ನೋದು ಇಂಡೈರೆಕ್ಟ್ ಆಗಿ ಫೋರ್ ಶ್ಯಾಡೋಯಿಂಗ್. ದರಿದ್ರ ನನ್ನ ಮಗನ, ನಿನ್ ಕಾಲಿರ್ತಿದ್ದಾಗ ನನ್ನ ದೋಣಿನ ತುತ್ತಾಗೋಯ್ತಲ್ಲ. ಏನ್ ದಿಸ್ ಗೈ ಇಸ್ ಬ್ಯಾಕ್. ನೋಡಿ ಹೆಂಗೈತೆ ಓಪನಿಂಗ್ ಥ್ರಿಲ್ಲು. ಈ ಸೀನ್ ಬಗ್ಗೆ ನಾನು ಏನು ಮಾತಾಡಲ್ಲ ಗುರು, ಕಾಂಟ್ರವರ್ಷಿಯಲ್ ಆಗ್ಬಿಡುತ್ತೆ, ಬೇಡ. ಇಫ್ ಯು ನೋ ಯು ನೋ, ನಿಮ್ಗೆ ಗೊತ್ತಿದ್ರೆ ನಿಮ್ಗೆ ಗೊತ್ತು. Of course, I want to become a very big politician. Yes. ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ, ಬಟ್ ಇದೊಂದು ಡಾರ್ಕ್ ಹ್ಯೂಮರ್. ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಏನಕ್ಕೆ ಪೊಲಿಟಿಷಿಯನ್ಸ್ ಬಗ್ಗೆ ಮಾತಾಡ್ತವ್ರೆ ಅಂತ ಯು ನೋ ವೈ ಆಕ್ಟರ್ಸ್ ವಾಂಟ್ ಟು ಬಿ ಪೊಲಿಟಿಷಿಯನ್ಸ್. ಕಭಿ ಮೇರೆ ದಿಲ್ ಮೇ ಖಯಾಲ್ ಆತಾ. ಗುರು ಉಪೇಂದ್ರ ಅವ್ರು ಹಿಂಗ್ ಮಾಡ್ತವ್ರೆ. ಸ್ವಸ್ತಿಕ್ ರೆಫರೆನ್ಸ್ ಇಲ್ಲಿ, ಆ ಸ್ವಸ್ತಿಕ್ ಮೂವಿಲಿ ಇದು ಏನಕ್ಕೆ ಬರುತ್ತೆ ಅನ್ನೋದು ನೀವು ಸ್ವಸ್ತಿಕ್ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಈ ಬ್ಯಾಕ್ ಗ್ರೌಂಡ್ ಸ್ಕೋರ್ ನ ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ರೆ ನೀವು, ಇದು ಸಾಧು ಕೋಕಿಲ ಅವರು ಹಾಡು ಹೇಳ್ತಾ ಇರೋದು. ತರ್ಲೆ ನನ್ನ ಮಕ್ಕಳನ್ನ ಅಕ್ಕಿ ಪಿಕ್ಕನ್ನ ತಂದಾಕಿ ಕಸ ತೊಟ್ಟಿ ಮಾಡ್ಬಿಟ್ಟಿಯಲ್ಲೋ. ಅಗೇನ್ ಹಿಯರ್ ತರ್ಲೆ ನನ್ ಮಗ ರೆಫರೆನ್ಸ್ ಫಾರ್ ಸಮ್ ರೀಸನ್. ಕಾವೇರಿ ವಿಷಯದಲ್ಲೂ ಅಷ್ಟೇ ಅಂತಿದ್ದಾನೆ. ಸೊ ಅದನ್ನ ಹೇಳಿದ್ದು ಇವ್ರಿಬ್ರು ಮಧ್ಯದಲ್ಲಿ ತಂದಿಕ್ಕೋಸ್ಕರ ಮಜಾ ತಗೊಂತವನು ಕಳ್ಳನ್ ಮಗ. ಅದ್ ಹೆಂಗೆ ಅವ್ನು ಹೇಳಿದೆ ಬೇರೆ, ಇವ್ನು ಹೇಳಿದೆ ಬೇರೆ. ಸೊ ಸೇರಿಸ್ಬಿಟ್ಟ ಕಾವೇರಿ ಮ್ಯಾಟ್ರನ್ನ, ವಿಚ್ ವಾಸ್ ಅನ್ನೆಸೆಸರಿ. ಸೊ ದಟ್ ಇಸ್ ವಾಟ್ ಐ ಆಮ್ ಟೆಲಿಂಗ್. ಜನ ರಿಯಲ್ ಲೈಫ್ ಅಲ್ಲೂ ಹಿಂಗೆ ಇರ್ತಾರೆ ಅಂತ ಹೇಳೋದು ಅವರು. ಲಿಟ್ರಲಿ ಕಾವೇರಿ ಕನ್ಸ್ ಕಾಣ್ತಾ ಇರೋದು, ಇದು ಪೂರ್ತಿ ಸೀಕ್ವೆನ್ಸ್ ಸಾಂಗ್ ಆಗಿ ಬರುತ್ತೆ ಅಷ್ಟೇ, ಇನ್ನೇನಿಲ್ಲ. ವೈರಮುತ್ತು ಕಾವೇರಿಯೇ, 'காவேரியே, 'உன் கைக்குள்ள போட்டுக்கிட்டா இந்த ஊரே ஊப்பினாலே. 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 'காவேரியே, 'உன் கைக்குள்ள போட்டுக்கிட்டா இந்த ஊரே ஊப்பினாலே.
ಅವಳನ್ನ ಯೂಸ್ ಮಾಡ್ಕೊಂಡು ಆಟೋಮೆಟಿಕ್ ಆಗಿ ಪೊಲಿಟಿಷಿಯನ್ ಆಗಿ ಮತ್ತೆ ದೊಡ್ಡ ಇದಾಗಿ ಬೆಳಿಬಹುದಲ್ಲ ಅನ್ನೋದು ಒಂದು ತಲೆಯಲ್ಲಿ. ಅದನ್ನೇ ಇವನು ಪಾಪಿ ಐಡಿಯಾ ಕೊಡ್ತಾನೆ, ಅವಳನ್ನ ಕಂಟ್ರೋಲ್ ಮಾಡ್ಕೋ, ಆಟೋಮೆಟಿಕ್ ಆಗಿ ಊರ್ ಜನ ಎಲ್ಲ ನಿನ್ ಕಂಟ್ರೋಲ್ ಬರ್ತಾರೆ. ಹೊನ್ನೂರು ಗ್ರಾಮದ ರಾಮೇಗೌಡ ಮಗನಿಗೂ ಮಗ ಉದೇಶ ಮಲ್ಪೆ ಬಾಬು ಇಸ್ ಬ್ಯಾಕ್ ಒನ್ಸ್ ಅಗೇನ್ ಗಾಯ್ಸ್, ಒನ್ಸ್ ಅಗೇನ್. 7 ಜನ್ಮಾಸ್ ಅವಳು ಆಲ್ರೆಡಿ ನನ್ನ ಹೆಂಡತಿ ಅಂದ್ರೆ ವೈಫ್. ಉಪೇಂದ್ರ ಇಸ್ ಪ್ರಿಡಿಕ್ಟಿಂಗ್ ಫ್ಯೂಚರ್ ಅಗೇನ್. ಈ ಮೂವಿ ಆಗಿ ಇನ್ನೊಂದು ಮೂವಿ ಬರುತ್ತೆ, ಅದಾದ್ಮೇಲೆ ಅವ್ರಿಬ್ರು ಮದುವೆ ಆಗೋದು. ಸೊ ಟೆಕ್ನಿಕ್ಲಿ ಪಿಕ್ಚರ್ ಅಲ್ಲೇ ಫ್ಯೂಚರ್ ಪ್ರಿಡಿಕ್ಟ್ ಮಾಡ್ತಾರೆ ಉಪೇಂದ್ರ. ದಟ್ 7 ಜನ್ಮ ಇವಳೆ ನನ್ನ ಹೆಂಡತಿ ಅಂತ. ಯೋಚನೆ ಮಾಡಿ ಬ್ರೋ, ದಟ್ ಗಾಯ್ ಡಿಡಂಟ್ ಸ್ಟಾಪ್. ಈ ಸೋ ಜೀನಿಯಸ್. ತಲೆ ಓಡಿಸಿ. ಹೌ ಬ್ರೋ, ಹೌ ಟೆಲ್ ಮಿ. ಉಪೇಂದ್ರ ಅವ್ರು ಯಾಕೆ ರೆಡ್ ಅಂಡ್ ಯೆಲ್ಲೋ ಕಲರ್ದು ಡ್ರೆಸ್ ಹಾಕೊಂಡವ್ರ ನಾನು ಎಕ್ಸ್ಪ್ಲೇನ್ ಮಾಡಲ್ಲ. ನಿಮಗೆ ಬುದ್ಧಿವಂತರು ನೀವು, ಅಷ್ಟೊಂದು ಅಡ್ರಲ್ಲ, ಅರ್ಥ ಮಾಡ್ಕೋತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇನೇ ಹೇಳ್ತಾ ಇರೋದು, ರಿಯಾಲಿಟಿಲಿ ನಡೀತಾ ಇರೋದೇ ಬೇರೆ. ಈ ನನ್ನ ಮಕ್ಳು ಬರೀ ಇವ್ರಿಗೆ ಬರೀ ಚಾಡಿ ಚುಚ್ಚಿ ಸುಳ್ಳು ಹೇಳ್ಬಿಟ್ಟು ತಂದಿಕ್ಬಿಟ್ಟು ಮಜಾ ತಗೊಳ್ಳೋದು. ಇನ್ ದಿ ಎಂಡ್ ಈ ಮೂವಿದ ನಮ್ಗೆ ಏನ್ ಅರ್ಥ ಆಯ್ತು, ಇಬ್ರು ಜಗಳ ಆಡ್ತಾ ಇರ್ಬೇಕಾದ್ರೆ ಮೂರನೇ ವ್ಯಕ್ತಿ ಅವನ್ ಬೇಳೆ ಬೇಯಿಸ್ಕೊಳಕ್ ಬಿಡಬಾರ್ದು. ಇನ್ನೊಂದೇನು ಅಂದ್ರೆ ಕರೆಕ್ಟ್ ಆಗಿ ಏನೇ ಕೇಳಿಸ್ಕೊಂಡ್ರು ಪ್ರಮಾಣಿಸ್ಬಿಟ್ಟು ಹೋಗ್ಬಿಟ್ಟು ನಾವು ಚೆಕ್ ಮಾಡ್ಕೋಬೇಕು, ಅವ್ನು ಹೇಳಿದ್ ನಿಜಾನಾ ಸುಳ್ಳ ಅನ್ನೋದು ಕನ್ಫರ್ಮೇಶನ್ ಮಾಡ್ಕೋಬೇಕು. ಸುಮ್ಮನೆ ಯಾರೋ ಏನೋ ಹೇಳಿದ್ರು ಅಂದ್ಬಿಟ್ಟು ಮಾಡ್ಬಿಡೋದಲ್ಲ. ಪ್ಲಸ್ ಇನ್ನೊಂದೇನು ಅಂದ್ರೆ ಯಾವುದೇ ಹುಡುಗಿನ ಫೋರ್ಸ್ ಮಾಡಬಾರ್ದು ನನ್ನ ಲವ್ ಮಾಡು ಅಂತ. ಅವಳು ಲವ್ ಮಾಡಿದ್ರೆ ರಿಟರ್ನ್ ಲವ್ ಮಾಡಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡಿ, ಅಷ್ಟೇ ಮುಗೀತು. ಇನ್ನೊಂದೇನು ಅಂದ್ರೆ ಇದರಿಂದ ನಮ್ಗೆ ಏನ್ ಕಲ್ತ್ಕೊಳಕ್ ಸಿಕ್ತು ಅಂದ್ರೆ, ಯಾವುದು ಯಾರ್ದು ಅಲ್ಲ, ಎಲ್ಲ ಅವಂದು. ಅವನ್ ಇಷ್ಟ ಬಂದವನ್ಗೆ ಕೊಡ್ತಾನೆ, ಇಷ್ಟ ಬರ್ದೇ ಇರೋರ್ಗೆ ಕೊಡಲ್ಲ, ಅಷ್ಟೇ, ಇನ್ನೇನು ಇಲ್ಲ. ಇದು ಈ ಮೂವಿಯ ಕಾನ್ಸೆಪ್ಟ್. ಸೊ ಇದನ್ನ ಒಂದು ವಾಟರು, ಇಬ್ಬರು ಲ್ಯಾಂಡ್ ಮಧ್ಯದಲ್ಲಿ ನಡೆಯೋ ಕತೆ ಇದು. ಇದನ್ನ ನೆಕ್ಸ್ಟ್ ಲೆವೆಲ್ ಆಗಿ ತೋರ್ಸೋರು ಉಪೇಂದ್ರ ಆಗಿನ ಟೈಮಲ್ಲೇ. ಸೊ ಇಟ್ಸ್ ಅ ವೆರಿ ಗ್ರೇಟೆಸ್ಟ್ ಮೂವಿ ಆಫ್ ಆಲ್ ಟೈಮ್. ಬಟ್ ದಟ್ ಇಸ್ ವಾಟ್ ಐಮ್ ಸೇಯಿಂಗ್, ಇದನ್ನ ಈ ಜನರೇಷನ್ ಅವ್ರು ನೋಡ್ಬೇಕು ಮೋಸ್ಟ್ಲಿ. ಬಿಕಾಸ್ ಈ ಜನರೇಷನ್ ಅಲ್ಲಿ ಕೂಡ ಈ ಕಿತ್ತಾಟ ನಡೀತಾನೆ ಇದೆ. ಸೊ ಆ ಮೂವಿ ಎಂಡಿಂಗ್ ಅಲ್ಲೂ ಅದನ್ನ ಎಕ್ಸ್ಪ್ಲೇನ್ ಮಾಡಿರೋ, ನೀವು ಎಷ್ಟೇ ತಿಪ್ಪೂಲಾಗ ಹಾಕ್ಬಿಟ್ಟು ಗಮ್ಮ ಕಣ್ಸಿದ್ರು ಒಟ್ಟಿಗೆ ಇರ್ರಿ ಅಂತ. ಯಾರು ಒಬ್ಬ ಕಂತ್ರಿ ನನ್ನ ಮಗ ಬಂದ್ಬಿಟ್ಟು ಕತ್ರಿ ಹಾಕ್ಬಿಟ್ಟು ಕಟ್ ಮಾಡ್ಬಿಟ್ಟು ಸಪ್ರೇಟ್ ಮಾಡೇ ಮಾಡ್ತಾನೆ ಅನ್ನೋದು ಇಂಡೈರೆಕ್ಟ್ ಆಗಿ ಇವ್ರು ಎಕ್ಸ್ಪ್ಲೇನ್ ಮಾಡಿರೋದು. ಸೊ this was the whole movie of H2O. Thanks for watching guys, and please to subscribe. Jai Hind, Jai Karnataka Mate. Bye.